ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು ಜ್ಯೋತಿಷಿ ನರೋತ್ತಮ ಶರ್ಮಾ ಅವರಿಂದ ಆಗಸ್ಟ್ ತಿಂಗಳ 12 ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಯೋಣ. ಚಿತ್ತ, ಸ್ವಾತಿ ಹಾಗೂ ವಿಶಾಖ ನಕ್ಷತ್ರ ಸಂಜಾತರಲ್ಲಿ ಚಿತ್ತ ಹಾಗೂ ವಿಶಾಖ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿದೆ. ಸ್ವಾತಿ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಕಳೆದ 5 ತಿಂಗಳಿಂದ ನಿಮ್ಮ ಅತ್ಯಂತ ಒಳ್ಳೆಯ ಶುಭ ಸಮಯವೇನಿದೆ ಆ ಶುಭ ಸಮಯದ ಪ್ರತಿಫಲಗಳು ಸಿಗುವಂತಹ ಆಗಸ್ಟ್ ತಿಂಗಳು. ಏಕೆಂದರೆ ಮಾರ್ಚ್ 29ರಂದು ನಿಮಗೆ ಪಂಚಮ ಶನಿ ನಿವೃತ್ತಿಯಾಗಿ ಶನಿಯು ಅತ್ಯಂತ ಶುಭಕಾರಕವಾದಂತಹ 6ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಮೇ 15ನೇ ತಾರೀಕಿನಿಂದ ನಿಮ್ಮ ಭಾಗ್ಯಸ್ಥಾನದಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವಿರುವುದರಿಂದ ನೀವು ನಿಮ್ಮ ಎಲ್ಲ ರೀತಿಯ ತಾಪತ್ರಯಗಳಿಂದ ಹೊರಬಂದು ಹೊಸ ಯೋಜನೆ ಆ ಕಾರ್ಯತಂತ್ರದಲ್ಲಿ ಯಶಸ್ವಿಯಾಗುವುದು, ಪಾಲುದಾರಿಕೆಯ ವ್ಯವಹಾರ ಅಥವಾ ಸ್ವಯಂ ವೃತ್ತಿಯಲ್ಲಿ ಮತ್ತು ಸ್ವಯಂ ಉದ್ಯೋಗದಲ್ಲಿ ಹೊಸ ಎತ್ತರ ವಿಸ್ತಾರವನ್ನು ಗಳಿಸಿಕೊಳ್ಳಲಿರುವ ಶುಭ ಆಗಸ್ಟ್ ತಿಂಗಳಿದು. ಈ ತಿಂಗಳಲ್ಲಿ ಬಹುತೇಕ 90% ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣಬಹುದು. ವಿದ್ಯಾರ್ಥಿ ವರ್ಗವು ವಿಶೇಷ ಸಾಧನೆ ಮಾಡುವ ಎಲ್ಲ ಅವಕಾಶಗಳಿದೆ. ಹಾಗೆಯೇ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿಯೂ ಯಾವುದೇ ರೀತಿಯಾದಂತಹ ಉಪದ್ರವಗಳು ಅಥವಾ ತಾಪತ್ರಯಗಳು ಬಾಧಿಸಲಾರದು. ರಾಜಕಾರಣ, ಸಾಮಾಜಿಕ ಜೀವನದಲ್ಲಿ ಕ್ರಿಯಾಶೀಲರಾಗಿರುವಂತಹ ಎಲ್ಲ ತುಲಾರಾಶಿ ಸಂಜಾತರಿಗೂ ಇದೊಂದು ಉನ್ನತಿಯ ಮಾಸ. ನಿಮಗೆ ಯಾವುದಾದರೂ ತೀವ್ರ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ಲಲಿತಾ ಪಂಚರತ್ನ ಸ್ತೋತ್ರ ಹಾಗೂ ಶ್ರೀ ದುರ್ಗಾ ಆಪದುದ್ಧಾರ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸುವುದು ಸರ್ವ ಕ್ಲೇಶ ನಿವಾರಕ. ಎಲ್ಲ ಒಳಿತಾಗಲಿ, ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ನಮಸ್ತೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಂಯುಕ್ತ ಕರ್ನಾಟಕ ಕರ್ಮವೀರ ಹಾಗೂ ಕಸ್ತೂರಿ ಕರ್ನಾಟಕದ ಹಾಗೂ ಕನ್ನಡದ ಅಸ್ಮಿತೆ. ನಮಸ್ತೆ.